ನಮಸ್ಕಾರ ಎಲ್ಲರಿಗೂ. ಆಲೂ ಪರಾಟ, ಗೋಬಿ ಪರಾಟ ಆಗಿರ್ಬೋದು, ಪನ್ನೀರ್ ಪರಾಟ, ಕ್ಯಾಬೇಜ್ ಪರಾಟ, ಈ ರೀತಿಯಾಗಿ ಸಾಕಷ್ಟು ವೆರೈಟೀಸ್ ಆಫ್ ಪರಾಟ ತಿಂದಿರ್ತೇವೆ ರೀ. ಆದರೆ ಒಂದು ಸಲ ಈ ರೀತಿಯಾಗಿ ಹೆಲ್ದಿಯಾಗಿರುವಂಥ ಹೆಸರು ಕಾಳು ಪರಾಟನ ಮಾಡ್ಕೊಂಡು ನೋಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಬರೀ ಹಂಗಿದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನಾನು ರಾತ್ರಿನ 1 ಕಪ್ ಆಗೋಷ್ಟು ಹೆಸರು ಕಾಳನ್ನ ನೆನೆ ಇಟ್ಕೊಂಡಿದ್ದೆ ರೀ. ನಾವು ಬೆಳಿಗ್ಗೆ ಮಾಡ್ತೀವಂದ್ರೆ ಹಿಂದಿನ ದಿವಸ ರಾತ್ರಿ ಹೆಸರು ಕಾಳನ್ನ ನೆನೆ ಇಟ್ಕೊಳ್ಬೇಕಾಗ್ತದೆ ರೀ. ಈಗ ಇದನ್ನು ನಾನು ಸ್ವಚ್ಛಂಗೆ ತೊಳೆದ್ಬಿಟ್ಟು ತೊಗೊಳನ್ರಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೀನಿ. ನೀವೇನ್ರಿ ಇದನ್ನು ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ ಇಲ್ಲಾಂದ್ರೆ ರಾತ್ರಿ ಮಾಡ್ಕೊತೀನಿ ಅಂದರೆ ಇದನ್ನು ಬೆಳಗ್ಗೆ ನೆನೆ ಇಟ್ಕೊಳ್ಬೋದು ರೀ. ಈಗ ನೋಡಿರಿ, ಹೆಸರು ಕಾಳನ್ನ ಮಿಕ್ಸಿ ಜಾರ್ ಒಳಗೆ ಹಾಕಿದ್ಮೇಲೆ ಇದಕ್ಕೆ 1 ಇಂಚ್ ಆಗುವಷ್ಟು ಹಸಿ ಶುಂಠಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪು, ಒಂದು 5-6 ಹಸಿಮೆಣ್ಸಿಕಾಯಿ ಮತ್ತು 1 ಮೀಡಿಯಮ್ ಸೈಜ್ ಕ್ಯಾರೆಟ್ನ ತೊಗೊಂಡ್ರಿ. ಇದನ್ನು ಅಷ್ಟೇ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತನ್ರಿ. ಈಗ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕಾಗ್ತೈತೆ ರೀ. ಜಾಸ್ತಿ ನೀರು ಹಾಕಬೇಡ್ರಿ, ಯಾಕಂದರೆ ಹೆಸರು ಕಾಳು ನೆಂದಿರ್ತೈತಿ, ಜಾಸ್ತಿ ನೀರು ಹತ್ತಂಗಿಲ್ಲ ರೀ. ಈ ರೀತಿಯಾಗಿ ನಾನು ನೈಸಾಗಿ ರುಬ್ಕೊಂಡ್ರಿ. ಈ ರೀತಿ ನೋಡಿರಿ, ಇಷ್ಟು ನೈಸಾಗಿ ರುಬ್ಕೊಳ್ಬೇಕಾಗ್ತೈತಿ ಇದು. ಸೊ ಇವಾಗ ಇದು ಪೇಸ್ಟ್ ರೆಡಿ ಐತ್ರಿ. ಈಗ ಇದನ್ನು ಒಂದು ಪರಾತೊಳಗೆ ಹಾಕ್ಕೊಳ್ಬೇಕಾಗ್ತೈತೆ ರೀ. ಒಂದು ಸಲ ಮಾಡ್ಕೊಂಡು ನೋಡಿರಿ, ಟೇಸ್ಟ್ ಮಾಡಿರಿ, ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ಎಲ್ಲರೂ. ಅಷ್ಟು ರುಚಿಯಾಗಿ ಬರ್ತೈತಿ ಹೆಸರು ಕಾಳು ಪರಾಟ. ಈಗ ಇದಕ್ಕೆ ನಾನು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳತ್ತೇನೆ ರೀ. ಗೋಧಿ ಹಿಟ್ಟನ್ನ ಚಾನಿಸ್ಬಿಟ್ಟು ಹಾಕ್ಕೊಳ್ಬೇಕಾಗ್ತೈತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ ರೀ. 2 ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕರಿಬೇವನ್ನ ಚಾಪರ್ ಒಳಗೆ ಹಾಕಿಬಿಟ್ಟು ಸಣ್ಣದಾಗಿ ಚಾಪ್ ಮಾಡಿ ತೊಗೊಳನ್ರಿ. ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ ತೊಗೊಳನ್ರಿ. ಅಜ್ವಾಯಿನ ಸ್ವಲ್ಪ ಕೈ ಒಳಗೆ ಹಾಕಿ ಚೆಂದಂಗೆ ತಿಕ್ಕಿ ಹಾಕಿರಿ, ಫ್ಲೇವರ್ ಮಸ್ತ್ ಬರ್ತೈತಿ. ಈಗ ಇದನ್ನು ಗೋಧಿ ಹಿಟ್ಟೊಳಗೆ ಸೇರಿಸ್ಕೊಳತ್ತ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳತ್ತೀನಿ. ಈಗೇನೈತಲ್ರಿ, ಇದನ್ನು ಚೆಂದಂಗೆ ಕಲಿಸ್ಕೊಳ್ಬೇಕಾಗ್ತೈತಿ. ಫಸ್ಟಿಗೇನ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇದು ಹೆಸರು ಕಾಳು ಪೇಸ್ಟ್ ಏನಿರ್ತೈತಲ್ರಿ, ಇದ್ರೊಳಗನ ಚಲೋ ತಂಗೆ ಫಸ್ಟ್ ಕಲಿಸ್ಕೊಡ್ರಿ. ಗಟ್ಟಿ ಅನ್ಸತ್ರ ಮಾತ್ರ ನೀರನ್ನ ಹಾಕ್ಕೊಡ್ರಿ. ನಾನಿಲ್ಲೇ ಸ್ವಲ್ಪನೂ ನೀರನ್ನ ಯೂಸ್ ಮಾಡಿಲ್ಲ. ನೀರು ಯೂಸ್ ಮಾಡಿದ್ದಂದ್ರೆ ಹೆಸರು ಕಾಳು ಏನು ಪೇಸ್ಟ್ ಮಾಡತ್ತಿತ್ತಲ್ರಿ, ಅವಾಗ ಅಷ್ಟನ್ನು ನೀರು ಹಾಕಿದ್ರಿ. ಇದ್ರೊಳಗೆ ಸ್ವಲ್ಪನೂ ನೀರು ಹಾಕಿಲ್ಲ ರೀ. ಪೂರ್ತಿ ಇದೇನು ಪೇಸ್ಟ್ ಇತ್ತಲ್ರಿ, ಇದು ಪೇಸ್ಟ್ ಒಳಗನ ಕಲಿಸ್ಕೊಳ ನೋಡಿರಿ. 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ. ಈಗ ಇದೆಲ್ಲ ಕಲಸಿ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಜಸ್ಟ್ 1 ನಿಮಿಷ ಇದನ್ನು ಮತ್ತೆ ಕಲಿಸ್ಕೊಳ್ಬೇಕಾಗ್ತದೆ ರೀ. ಈಗ ನೋಡಿರಿ, ಇದನ್ನು ಪೂರ್ತಿಯಾಗಿ ಕಲಸಿ ರೆಡಿ ಆಯಿತು. ನಮ್ಗೆ ಈಗ ಪರಾಟ ಯಾವ ಸೈಜ್ ಒಳಗೆ ಬೇಕಲ್ರಿ, ಆ ಸೈಜ್ ನಾವು ಉಳ್ಳಿನ ತೊಗೊಳ್ಬೇಕಾಗ್ತದೆ ರೀ. ನಾನಿಲ್ಲಿ ಚಪಾತಿ ಎಲ್ಲ ಯಾವ ರೀತಿ ಮಾಡ್ತೀವಲ್ರಿ, ಅದೇ ರೀತಿ ಒಳಗನ ಉಳ್ಳಿ ತೊಗೊಳತ್ತೀನಿ. ನಿಮ್ಗೆ ಸ್ವಲ್ಪ ದಪ್ಪ ಬೇಕಿತ್ತಂದ್ರೆ ತೊಗೊಳ್ಬೋದು ರೀ. ಆಲೂ ಪರಾಟ ಎಲ್ಲ ಯಾವ ರೀತಿ ದಪ್ಪ ಇರ್ತೈತಲ್ರಿ, ಆ ಸೈಜ್ ಒಳಗೆ ನಾನಿಲ್ಲೇ ನಾರ್ಮಲಾಗಿ ಚಪಾತಿ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ಸೈಜ್ ಒಳಗನ ಉಳ್ಳಿ ತೊಗೊಂಡನೆ. ಈಗ ನೋಡಿರಿ, ಇದು ಉಳ್ಳಿ ಏನೈತಲ್ರಿ, ಸ್ವಲ್ಪ ಒಣ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಬೇಕಾಗ್ತೈತಿ. ಮೊದಲಿಗೆ ಸ್ವಲ್ಪ ಈ ರೀತಿ ಹಿಟ್ಟು ಹಚ್ಬಿಟ್ಟು ಕೈಯಿಂದ ಈ ರೀತಿಯಾಗಿ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಡ್ರಿ. ಇದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳತ್ತನ್ರಿ. ನೀವು ಬಿಳಿ ಎಳ್ಳು ಬದಲಿಗೆ ಕಲೋಂಜಿ ಅಂತ ಬರ್ತೈತಲ್ರಿ, ಅದನ್ನು ಕೂಡ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೋದು ರೀ. ಇದು ನೋಡೋಕ್ಕೂ ಮಸ್ತ್ ಇರ್ತೈತೆ ರೀ, ಮತ್ತು ತಿನ್ನೋಕೆ ಟೇಸ್ಟೂ ಅಷ್ಟೇ ಇರ್ತೈತೆ ರೀ. ನೀವು ಬೇಡ ಅಂದ್ರೆ ಹಂಗೆ ಪ್ಲೇನಾಗಿಲೂ ಲಟ್ಟಿಸ್ಕೊಳ್ಬೋದು ರೀ. ಈಗ ನೋಡಿರಿ, ನಮ್ಗೆ ಯಾವ ಸೈಜ್ ಬೇಕಲ್ರಿ ಆ ರೀತಿಯಾಗಿ ನಾವು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು ರೀ. ನೋಡಿರಿ, ಈಗಿದ್ದು ಪರಾಟ ರೆಡಿ ಆಗೈತಿ. ಈ ಕಡೆ ತವಿನೂ ಬಿಸಿ ಆಗೈತೆ ರೀ. ಮೇಲ್ಗಡೆ ಎಳ್ಳು ಮತ್ತು ಕೊತ್ತಂಬರಿ ಹಾಕಿರೋ ಭಾಗ ಮೇಲ್ಗಡೆ ಬರೋ ಹಂಗೆ ಇದನ್ನು ತವಿ ಒಳಗೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗ್ತೈತೆ ರೀ. ನೀವು ಎಣ್ಣೆ ಹಚ್ಚರೆ ಬೇಯಿಸ್ಕೊಳ್ಬೋದು, ಇಲ್ಲಾಂದ್ರೆ ತುಪ್ಪ ಹಚ್ಕೊಂಡು ಬೇಯಿಸ್ಕೊಳ್ಬೋದು ರೀ. ಇಲ್ಲಾಂದ್ರೆ ಬೆಣ್ಣೆ ಹಚ್ಚಿನೂ 2 ಸೈಡ್ ಚೆಂದಂಗೆ ಬೇಯಿಸ್ಕೊಳ್ಬೇಕಾಗ್ತೈತೆ ರೀ. ನೋಡೋಕೆ ಎಷ್ಟು ಚಂದ ಕಾಣ್ತೈತಲ್ರಿ, ತಿನ್ನೋಕ್ಕೂ ಅಷ್ಟು ಸೂಪರಾಗಿರ್ತೈತೆ ರೀ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಈಗ ನೋಡಿರಿ, ಈ ರೀತಿಯಾಗಿ ಹೆಸರು ಕಾಳು ಪರಾಟ ರೆಡಿ ಆಗ್ತೈತಿ. ನಿಮ್ಗೆ ಇನ್ನೂ ಒಂದು ಲಟ್ಟಿಸ್ಬಿಟ್ಟು ತೋರಿಸತ್ತೀನಿ. ಈ ರೀತಿಯಾಗಿ ಫಸ್ಟಿಗೆ ಇದನ್ನು ಲಟ್ಟಿಸ್ಬಿಟ್ಟು ಇದ್ರ ಮೇಲೆ ನೀವು ಬಿಳಿ ಎಳ್ಳು ಮತ್ತು ಕೊತ್ತಂಬರಿನ ಹಾಕ್ಕೊಳ್ಬೋದು ರೀ. ಈ ರೀತಿ ಹಾಕಿದ ಮೇಲೆ ಇದನ್ನು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ರಿ. ಈ ರೀತಿಯಾಗಿ ಬಿಳಿ ಎಳ್ಳು ಮತ್ತು ಕೊತ್ತಂಬರಿ ಪರಾಟಾಗ ಅಂಟ್ಕೊಳ್ತೈತಿ. ಈ ರೀತಿಯಾಗಿಯೂ ನೀವು ಲಟ್ಟಿಸ್ಕೊಳ್ಬೋದು ರೀ. ಇಲ್ಲಾಂದರೆ ನೀವು ಹಂಗನೂ ಪ್ಲೇನಾಗಿ ಲಟ್ಟಿಸ್ಕೊಳ್ಬೋದು ರೀ. ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಬೇಡ ಅಂದ್ರೂ ನೀವು ಹಂಗನೂ ಬೇಯಿಸ್ಕೊಂಡು ಈ ಪರಾಟನ ಎಂಜಾಯ್ ಮಾಡ್ಬೋದು ರೀ ಅಂತ ಹೇಳ್ತೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತೀರಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ನೀವು ಸಹಿತ ಈ ಹೆಸರು ಕಾಳು ಪರಾಟನ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಮಾಡಿರಿ ಅಂತ ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ. ಮತ್ತು ಸಿಗೋಣಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.